ಪ್ರಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಶುಭ ಮುಂಜಾನೆ. ಬನ್ನಿ ಪ್ರಿಯರೇ, ನಾವು ಈ ಮುಂಜಾನೆಯ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಒಂದಾಗಿ ಸೇರಿ ದೇವರ ನಾಮವನ್ನು ಮಯಪಡಿಸುವ. ನನ್ನ ಜೀವಿತದಲ್ಲಿ ನೀ ಬಂದು ಸಂತೋಷ ತಂದಿರುವೆ ಏಸಯ್ಯ, ಏಸಯ್ಯ. ನನ್ನ ಬಾಳಿನಲ್ಲಿ ನೀ ಬಂದು ಉಲ್ಲಾಸ ನೀಡಿರುವೆ ಏಸಯ್ಯ, ಏಸಯ್ಯ. ನನ್ನ ಜೀವಿತದಲ್ಲಿ ನೀ ಬಂದು ಸಂತೋಷ ತಂದಿರುವೆ ಏಸಯ್ಯ, ಏಸಯ್ಯ. ನನ್ನ ಬಾಳಿನಲ್ಲಿ ನೀ ಬಂದು ಉಲ್ಲಾಸ ನೀಡಿರುವೆ ಏಸಯ್ಯ, 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 ಏಸಯ್ಯ. ಕತ್ತಲೆಯ ಬಾಳಲ್ಲಿ ಬೆಳಕು ತಂದೆ, ಪಾಪಿಯ ಮುಖದಲ್ಲಿ ನಗುವು ತಂದೆ. ಕತ್ತಲೆಯ ಬಾಳಲ್ಲಿ ಬೆಳಕು ತಂದೆ, ಪಾಪಿಯ ಮುಖದಲ್ಲಿ ನಗುವು ತಂದೆ ಏಸಯ್ಯ, ಏಸಯ್ಯ. ನೂತನ ಬಾಳು ನೀಡಿರುವೆ ಏಸಯ್ಯ, ಏಸಯ್ಯ. ನೂತನ ಬಾಳು ನೀಡಿರುವೆ. ನನ್ನ ಜೀವಿತದಲ್ಲಿ ನೀ ಬಂದು ಸಂತೋಷ ತಂದಿರುವೆ ಏಸಯ್ಯ, ಏಸಯ್ಯ. ನನ್ನ ಬಾಳಿನಲ್ಲಿ ನೀ ಬಂದು ಉಲ್ಲಾಸ ನೀಡಿರುವೆ ಏಸಯ್ಯ, 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 ಏಸಯ್ಯ. ನಿನ್ನ ಕೃಪಾ ಹಸ್ತವು ಆಧಾರವಾಯಿತು, ಶುಭವು ಕೃಪೆಯು ನನ್ನ ಹಿಂಬಾಲಿಸಲಿ. ನಿನ್ನ ಕೃಪಾ ಹಸ್ತವು ಆಧಾರವಾಯಿತು, ಶುಭವು ಕೃಪೆಯು ನನ್ನ ಹಿಂಬಾಲಿಸಲಿ ಏಸಯ್ಯ, ಏಸಯ್ಯ. ಎಲ್ಲ ನಿನ್ನ ಕೃಪೆಯೇ ಏಸಯ್ಯ, ಏಸಯ್ಯ. ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವಿತದಲ್ಲಿ ನೀ ಬಂದು ಸಂತೋಷ ತಂದಿರುವೆ ಏಸಯ್ಯ, ಏಸಯ್ಯ. ನನ್ನ ಬಾಳಿನಲ್ಲಿ ನೀ ಬಂದು ಉಲ್ಲಾಸ ನೀಡಿರುವೆ ಏಸಯ್ಯ, 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 ಏಸಯ್ಯ. ನಿನ್ನ ಮಹಿಮೆ ಕಂಡು ಹೃದಯ ನಲಿದಾಡಿತು, ಮುರಿದ ಮನಸ್ಸು ಹಾಡಿ ಕುಣಿದಾಡಿತು. ನಿನ್ನ ಮಹಿಮೆ ಕಂಡು ಹೃದಯ ನಲಿದಾಡಿತು, ಮುರಿದ ಮನಸ್ಸು ಹಾಡಿ ಕುಣಿದಾಡಿತು ಏಸಯ್ಯ, ಏಸಯ್ಯ. ನಿನ್ನಿಂದ ನಾ ಬೆಳಕದೆ ಏಸಯ್ಯ, ಏಸಯ್ಯ. ನಿನ್ನಿಂದ ನಾ ಬೆಳಕದೆ. ನನ್ನ ಜೀವಿತದಲ್ಲಿ ನೀ ಬಂದು ಸಂತೋಷ ತಂದಿರುವೆ ಏಸಯ್ಯ, ಏಸಯ್ಯ. ನನ್ನ ಬಾಳಿನಲ್ಲಿ ನೀ ಬಂದು ಉಲ್ಲಾಸ ನೀಡಿರುವೆ ಏಸಯ್ಯ, 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 ಏಸಯ್ಯ. ನನ್ನ ಜೀವಿತದಲ್ಲಿ ನೀ ಬಂದು ಸಂತೋಷ ತಂದಿರುವೆ ಏಸಯ್ಯ, ಏಸಯ್ಯ. ನನ್ನ ಬಾಳಿನಲ್ಲಿ ನೀ ಬಂದು ಉಲ್ಲಾಸ ನೀಡಿರುವೆ ಏಸಯ್ಯ, 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 ಏಸಯ್ಯ. ಪ್ರಿಯರೇ, ಈ ಸಮಯ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೀರ್ತನೆ 24ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿಕೊಳ್ಳುವ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು?
ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿ ಆಗಿರುವ ಯೆಹೋವ, ಯುದ್ಧವೀರನಾಗಿರುವ ಯೆಹೋವ, ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶವಾದ ಯೆಹೋವನೇ, ಮಹಾಪ್ರಭಾವವುಳ್ಳ ಅರಸನು ಈತನೇ. ಆಮೇನ್. ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥಿಸುವ ಪ್ರಿಯರೇ, ಈ ಸಮಯದಲ್ಲಿ ಕಣ್ಗಳು ಮುಚ್ಚಿ ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ಪರಲೋಕ ತಂದೆಯ ದೇವರೇ, ಯೇಸುವಿನ ನಿಮ್ಮ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಪಾದದಲ್ಲಿ ಬಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಕುಟುಂಬವಾಗಿ ಬೆಳಗಿನ ಸಮಯದಲ್ಲಿ ನಿಮ್ಮ ಪಾದದಲ್ಲಿ ನಾವು ಬಂದಿದ್ದೇವೆ. ಹೌದಪ್ಪ, ಈ ಮುಂಜಾನೆಯನ್ನು ಕಾಣುವಂತೆ, ಈ ಹೊಸ ದಿನವನ್ನು ನೋಡುವಂತೆ ನಮಗೆ ಕೃಪೆ ಕೊಟ್ಟಿದ್ದಿ. ಈ ಲೋಕಲ್ ನೋಡುವಾಗ ಎಷ್ಟೋ ಜನರು ಅಪ್ಪ ನಿದ್ರಿಸಿದ ಅದೇ ರಾತ್ರಿಯಲ್ಲಿ ತಮ್ಮ ಜೀವನದ ಕೊನೆಯ ಗಳಿಗೆಯನ್ನು ಅಪ್ಪ ಕಳ್ಕೊಂಡಿದ್ದಾರೆ ಸ್ವಾಮಿ. ಹೊಸ ದಿನದ ನಿರೀಕ್ಷೆನ ಕಳ್ಕೊಂಡಿದ್ದಾರೆ. ಆದರೆ ನಮಗಾದರೂ ಈ ಹೊಸ ದಿನವನ್ನು ನೋಡುವಂತೆ ಕೃಪೆ ಕೊಟ್ಟಿದ್ದಿ. ರಾತ್ರಿಯೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಅಪ್ಪ ಈ ಬೆಳಗಿನ ಸಮಯದಲ್ಲಿ ನಿನ್ನ ಸಮ್ಮುಖವನ್ನು ಹುಡುಕುವ ಹಾಗೆ, ಪಾದದಲ್ಲಿ ಬಂದು ಪ್ರಾರ್ಥಿಸುವ ಹಾಗೆ ಕೃಪೆ ಕೊಟ್ಟಿದ್ದೀರಿ. ನಿಮ್ಮನ್ನು ಮಾಯಪಡಿಸುವ ಹಾಗೆ ಕೃಪೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ, ಅಪ್ಪ ನೀವು ಒಳ್ಳೆಯವರು. ಕೀರ್ತನೆ 119:68 ವಾಕ್ಯ ನೋಡುವಾಗ ನೀವು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡೋ ದೇವರು ಎಂಬುದಾಗಿ ನಾವು ನೋಡ್ತೇವೆ ಸ್ವಾಮಿ. ಹೌದಪ್ಪ, ನೀವು ಒಳ್ಳೆಯ ದೇವರು. ಅಪ್ಪ, ನಿನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡುವಂಥ ದೇವರು. ಅಪ್ಪ, ಮಕ್ಕಳ ಜೀವಿತವನ್ನು, ಭವಿಷ್ಯವನ್ನು ಆಶೀರ್ವದಿಸುವಂಥ ದೇವರು. ಅಪ್ಪ, ರೋಮ 11 ವಾಕ್ಯ ನೋಡುವಾಗ ನಿನ್ನ ಮೇಲೆ ನಂಬಿಕೆ ಇಡುವಂಥ ಮಕ್ಕಳನ್ನು ಎಂದಿಗೂ ಆಶಾಭಂಗ ಹೊಂದೋದಕ್ಕೆ ಬಿಡುವಂಥ ದೇವರಲ್ಲ. ಕರ್ತನೆ, ನಾವು ನಿಮ್ಮ ಮೇಲೆ ನಂಬಿಕೆಯುಳ್ಳವರಾಗಿ ನಿಮ್ಮ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸುವರಾಗಿದ್ದೇವೆ. ಕರ್ತನೆ, ಮತ್ತಾಯ 21:22 ವಾಕ್ಯ ನೋಡುವಾಗ ನೀ ನಂಬಿಕೆಯಿಂದ ಏನೇನು ಬೇಡಿಕೊಳ್ಳಿ ಹೊಂದಿಕೊಳ್ಳಿ ಎಂಬುದಾಗಿ ಹೇಳಿದ್ದೀಯ ಸ್ವಾಮಿ. ಹೌದಪ್ಪ, ನಾವು ನಂಬಿಕೆಯೊಂದಿಗೆ ಪ್ರಾರ್ಥಿಸ್ತಾ ಇದ್ದೇವೆ. ವಿಶೇಷವಾಗಿ ಕರ್ತನೆ, ಅಪ್ಪ, ಒಡೆಯಲ್ಪಟ್ಟಂಥ ಐಕ್ಯತೆ ನೆಮ್ಮದಿ ನಷ್ಟವಾಗಿರುವಂಥ ಕುಟುಂಬದ ಪ್ರತಿಯೊಂದು ಅಪ್ಪ ಮಕ್ಕಳ ಜೀವಿತವನ್ನು ಕಟ್ಟು ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ಕರ್ತನೆ, ತಂದೆ ತಾಯಿ ಮಕ್ಕಳ ಪ್ರೀತಿ ಐಕ್ಯತೆ, ಅತ್ತೆ ಸೊಸೆಯರ ಐಕ್ಯತೆ, ಮಾವ ಅಳಿಯನ ಐಕ್ಯತೆ ಹಾಳಾಗಿ ಹೋಗಿದೆ. ಎಷ್ಟೋ ಜನರ ಕುಟುಂಬಗಳಲ್ಲಿ ಕರ್ತನೆ, ಒಡ ಹುಟ್ಟಿದವರ ಬಂಧು ಬಳಗದವರ ಪ್ರೀತಿ ಹಾಳಾಗಿ ಹೋಗಿದೆಯಲ್ಲ ಸ್ವಾಮಿ. ಕರ್ತನೆ, ಅಪ್ಪ, ಯಾರ್ಯಾರು ದೇವ ನಿನ್ನ ಪ್ರೀತಿಯನ್ನು ಐಕ್ಯತೆಯನ್ನು ಕಳ್ಕೊಂಡಿದ್ದಾರೋ, ಅಪ್ಪ ಬೇರ್ಪಟ್ಟಿದ್ದಾರೋ ಅವರೆಲ್ಲನ ಒಂದುಗೂಡಿಸು. ನಿನ್ನ ಪ್ರೀತಿ ಐಕ್ಯತೆಯನ್ನು ಅವರಿಗೆ ಕೊಡು ಕರ್ತನೆ. ಅಪ್ಪ, ಯಾರೆಲ್ಲ ಸಮಾನ ಸಂತೋಷ ನೆಮ್ಮದಿನ ಕಳ್ಕೊಂಡಿದ್ದಾರೋ ಅವರಿಗೆ ನಿನ್ನ ಸಮಾನ ಸಂತೋಷ ನೆಮ್ಮದಿ ಕೊಡು ಕರ್ತನೆ. ಅಪ್ಪ, ಅನೇಕರು ಕರ್ತನೆ, ಹಾಲೆಲೂಯ, ಅಪ್ಪ, ತಾವು ಮಾಡಿದ ಪಾಪದ ನಿಮಿತ್ತವಾಗಿ ಕರ್ತನೆ ಅನೇಕ ಮರಣ ವ್ಯಾಧಿಗಳಿರುವಾಗ, ಶಾಪದ ವ್ಯಾಧಿಗಳಿರುವಾಗ ಅವರನ್ನು ಮುಟ್ಟು ಸ್ವಾಮಿ. ಹಾಲೆಲೂಯ. ಯೇಸು ಸ್ವಾಮಿ, ನೀ ಅದ್ಭುತ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗಿ ಸ್ತೋತ್ರ. ಹೌದಪ್ಪ, ಅಂದು ಬೆತೆಸ್ದ ಕೊಳದ ಬಳಿಯಲ್ಲಿ ಕರ್ತನೆ 38 ವರ್ಷದಿಂದ ರೋಗಿಯಾಗಿದ್ದಂಥ ಆ ರೋಗಿಯನ್ನು ಗುಣಪಡಿಸಿದ ದೇವರು ಅಪ್ಪ, ಮುಂದೆ ನೋಡುವಾಗ 5:14 ಕರ್ತನೆ ಅವನು ಆಲಯದಲ್ಲಿ ನಿಮ್ಮನ್ನು ಮಯಪಡಿಸಲು ಬಂದಿದ್ದಂಥ ಸಮಯದಲ್ಲಿ ನೀವು ಅವನನ್ನು ಆಲಯದಲ್ಲಿ ನೋಡಿ, ಇನ್ನು ಮುಂದೆ ಪಾಪ ಮಾಡಬೇಡ, ಹೆಚ್ಚಿನ ಕೇಡು ಬಂದಿತ್ತು ಎಂಬುದಾಗಿ ನೀವು ಹೇಳಿದ್ರಲ್ವ ದೇವರೇ. ಹೌದು ಸ್ವಾಮಿ. ಅಪ್ಪ, ಯಾವುದೇ ಕಾರಣಕ್ಕೂ ಯಾರು ಪಾಪಗಳನ್ನು ಮಾಡಿ ಅಪ್ಪ ಶಾಪಗಳನ್ನು ತಂದುಕೊಳ್ಳಬಾರ್ದು. ಪಾಪದ ಕೃತ್ಯಗಳನ್ನು ಮಾಡಿ ಕರ್ತನೆ ಮರಣಕರ ವ್ಯಾಧಿಯಲ್ಲಿ ಸಿಕ್ಕಿ ಬೀಳಬಾರ್ದು. ಪಾಪದ ಕೃತ್ಯಗಳನ್ನು ಮಾಡಿ ನಿನ್ನ ವಾಕ್ಯ ಹೇಳುತ್ತೆ, ರೋಮ 6:23 ಪಾಪದ ಸಂಬಳ ಮರಣ ಎಂಬುದಾಗಿ. ಹೆಜ್ಕೇಲ 18:4 ವಾಕ್ಯ ಹೇಳುತ್ತೆ ಸ್ವಾಮಿ. ಪಾಪ ಮಾಡುವ ಪ್ರಾಣಿ ಸಾಯ್ತಾನೆಂಬುದಾಗಿ ಹೇಳಿದೆ ಸ್ವಾಮಿ. ಅಪ್ಪ, ಕುಟುಂಬದಲ್ಲಿ ಪಾಪದ ಕೃತ್ಯಗಳಲ್ಲಿ ರಹಸ್ಯ ಪಾಪಗಳಿರುವಂಥ ಎಲ್ಲ ವ್ಯಕ್ತಿಗಳನ್ನು ಮುಟ್ಟು ದೇವರೇ. ಅಪ್ಪ, ನೀ ಬಿಡುಗಡೆ ಕೊಡು ಕರ್ತನೆ. ಯಾರು ಪಾಪ ಕುಟುಂಬಗಳಲ್ಲಿ ಕರ್ತನೆ ರಹಸ್ಯವಾದ ಪಾಪದ ಕೃತ್ಯಗಳಲ್ಲಿ ಜೀವಿಸಿ ತಮ್ಮ ಭವಿಷ್ಯವನ್ನು ನಷ್ಟಪಡಿಸಿಕೊಳ್ಳಬಾರ್ದು, ನಿಮ್ಮ ಆಶೀರ್ವಾದವನ್ನು ಕಳ್ಕೊಳ್ಳಬಾರ್ದು, ನಿಮ್ಮ ನಿತ್ಯ ಜೀವನ ಕಳ್ಕೊಳ್ಳಬಾರ್ದು ಕರ್ತನೆ. ನೀವು ಇಟ್ಟಂಥ ಎಲ್ಲ ರೀತಿಯ ಆಶೀರ್ವಾದಗಳನ್ನು, ಸಮೃದ್ಧಿಗಳನ್ನು ಅವರು ಕಳ್ಕೊಳ್ಬಾರ್ದು ದೇವಾ. ಯೇಸು ಸ್ವಾಮಿ, ನೀ ಕೃಪೆ ಕೊಡು. ಪ್ರತಿಯೊಬ್ಬರ ಮನ ಕಣ್ಣುಗಳು ತೆರೆಯಲ್ಪಡಲಿ. ಯೇಸುವೆ, ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟು ದೇವರೇ ಅಪ್ಪ ನಿಮ್ಮನ್ನು ಅರಿತುಕೊಳ್ಳಲಿ, ತಿಳಿದುಕೊಳ್ಳಲಿ, ಕುಟುಂಬವಾಗಿ ನಿಮ್ಮನ್ನು ಸೇವಿಸಲಿ, ಕುಟುಂಬವಾಗಿ ನಿಮ್ಮ ನಾಮ ರಕ್ಷೆ ಹೊಂದಲಿ. ಅಪ್ಪ, ಕುಟುಂಬವಾಗಿ ನಮ್ಮ ಪರಲೋಕ ರಾಜ್ಯಕ್ಕೆ ಯೋಗ್ಯರಾಗಲಿ ಕರ್ತನೆ. ಹಾಲೆಲೂಯ. ದೇವರೇ, ನೀ ಅದ್ಭುತ ರೀತಿಯಲ್ಲಿ ಕಾರ್ಯವನ್ನು ಮಾಡು, ನೀ ಆಶೀರ್ವಾದ ಮಾಡು ಕರ್ತನೆ. ಅಪ್ಪ ಯೇಸು ಸ್ವಾಮಿ, ತಂದೆ ತಾಯಿಗಳು ಬೆಳಗಿನ ಸಮಯದಲ್ಲಿ ಕೆಲಸ ಕಾಳಿಗೆ ಹೋಗುವಾಗ ಬರೋ ಕಾಯ್ದು ಕಾಪಾಡು. ಯಾವುದೇ ಅಪಘಾತ ಮಾನವರನ್ನು ಮುಟ್ಟಬಾರ್ದು. ಮಕ್ಕಳು ಕರ್ತನೆ ಬೆಳಗಿನ ಸಮಯದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗೋಬ್ಬರು ಕಾಯ್ದು ಕಾಪಾಡು. ಯಾವುದೇ ಅಪಘಾತ ಮಾನವರನ್ನು ಮುಟ್ಟಬಾರ್ದು. ನಿನ್ನ ಕರದಲ್ಲಿ ಅವರನ್ನ ಕರ್ತನೆ ಆವರಿಸಿಕೋ ಸ್ವಾಮಿ. ನೀನು ರೆಕ್ಕೆ ಮರೆಲ್ಲ ಅವನ ಆವರಿಸ್ಕೋಪ್ಪ. ನೀನು ನಡೆಸು, ಬಲಪಡಿಸು. ಯಾರು ಇಕ್ಕಟ್ಟಿಗೆ ಸಿಕ್ಕಿ ಬೀಳಬಾರ್ದು. ಯಾರ ಕುಟುಂಬಗಳು ನಾಶ ಆಗಿ ಹೋಗಬಾರ್ದು. ಅಪ್ಪ, ಕುಟುಂಬಗಳಿಗೆ ವಿರುದ್ಧವಾಗಿ ಕೇಡುಗಳನ್ನ ಮಾಡುವಂಥದ್ದು, ಕುಟುಂಬಗಳ ವಿರುದ್ಧವಾಗಿ ತೊಂದರೆ ಪಡಿಸುವಂಥದ್ದು, ಅಶುದ್ಧ ಆತ್ಮಗಳನ್ನ ಬಿಡುವಂಥದ್ದು, ಅಶುದ್ಧ ಕಾಳು ಮಾಡುವಂಥದ್ದು, ದೇವರೇ ಅಂಧಕಾರದ ಬಾಳನ್ನು ಪ್ರೇರೇಪಿಸಿ ಬಿಡುವಂಥದ್ದು,
ಈ ರೀತಿಯಾದ ಎಲ್ಲ ಕಾಳು ಲಾಯವಾಗಲಿ, ತಡೆಗಳು ನೀಗಲಿ, ಶತ್ರುವಿನ ಎಲ್ಲ ಯೋಜನೆ ಪ್ಲಾನ್ಗಳು ಲಾಯವಾಗಿ ಹೋಗಲಿ. ಅಪ್ಪ ನೀವು ಬಿಡುಗಡೆ ಕೊಟ್ಟು ನಡೆಸು. ಕುಟುಂಬವಾಗಿ ನಿಮ್ಮನ್ನು ಸೇವಿಸಲಿ, ಕುಟುಂಬವಾಗಿ ನಿಮ್ಮನ್ನು ಮಯಪಡಿಸಲಿ, ಕುಟುಂಬವಾಗಿ ಕರ್ತನೆ ನಿಮ್ಮ ಪರಲೋಕ ರಾಜ್ಯಕ್ಕೆ ಯೋಗ್ಯರಾಗಲಿ. ನೀ ಅದ್ಭುತ ಮಾಡಪ್ಪ ಕರ್ತನೆ. ಶಾಂತಿ ಸಮಾಧಾನ ನೆಮ್ಮದಿ ಇಲ್ಲದಿರುವಂಥ ಒಂದೊಂದು ಮಕ್ಕಳನ್ನು ಮುಟ್ಟು ಅಪ್ಪ. ನಿಮ್ಮಿಂದ ಮಾತ್ರವೇ ಅಪ್ಪ ಶಾಂತಿ ನೆಮ್ಮದಿಯನ್ನು ಕೊಡಲಿಕ್ಕೆ ಸಾಧ್ಯ. ದೇವರು ನೀವು ಹೇಳಿದಿಲ್ಲ ಸ್ವಾಮಿ, ನನ್ನ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕೊಡುತ್ತೇನೆ, ಈ ಲೋಕ ಕೊಡುವಂಥ ರೀತಿಯಲ್ಲಿ ಅಲ್ಲ ಎಂಬುದಾಗಿ ಹೇಳಿದಿ ಸ್ವಾಮಿ. ಹೌದಪ್ಪ ಯೇಸುವೆ, ನೀ ಕೊಡುವಂಥ ಶಾಂತಿ ನೆಮ್ಮದಿ ಅದು ಶಾಶ್ವತ. ಲೋಕವು ಕೊಡುವಂಥದ್ದು ತಾತ್ಕಾಲಿಕಪ್ಪ. ಅಪ್ಪ ತಾತ್ಕಾಲಿಕವಾಗಿ ಸಿಕ್ಕುವಂಥ ಸಂತೋಷ ಸಮಾಧಾನವನ್ನು ನೋಡಿ ಅಪ್ಪ ಯಾರು ಅವುಗಳ ಹಿಂದೆ ಹೋಗಕೂಡ್ದು. ದೇವರೇ ನಿಮ್ಮನ್ನು ಸೇವಿಸುವಂತೆ, ನಿಮ್ಮ ಹಿಂದೆ ಬರುವಂತೆ ಕೃಪೆ ಕೊಡು ಸ್ವಾಮಿ. ನಿಮ್ಮನ್ನೇ ರಕ್ಷಕನ ಅಂಗೀಕಾರ ಮಾಡಿಕೊಳ್ಳಿ ಅಪ್ಪ. ಒಂದೊಂದು ಕುಟುಂಬದ ಒಂದೊಂದು ವ್ಯಕ್ತಿಯನ್ನು ಮುಟ್ಟು, ಒಡ ಹುಟ್ಟಿದವರು ಬಂಧುಗಳನ್ನು ಮುಟ್ಟು ಸ್ವಾಮಿ, ಸ್ವಂತದವರನ್ನು ಮುಟ್ಟು ಅಪ್ಪ. ರಕ್ಷಣೆ ಹೊಂದಿದವರನ್ನು ಮುಟ್ಟು, ಎಲ್ಲ ರಕ್ಷಣೆ ಹೊಂದಲಿ ಅಪ್ಪ. ದೇವರೇ ನಿಮ್ಮ ಮಹಿಮೆಯಾದ ಕಾರ್ಯ ಮಾಡು ಅಪ್ಪ. ನಮ್ಮೊಟ್ಟಿಗೆ ಸೇರಿ ಅಪ್ಪ ಈ ಮುಂಜಾನೆ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆಯಲ್ಲಿ ಅಪ್ಪ ಯಾರು ತಲೆಬಾಗಿ ಕುಳಿತು ಪ್ರಾರ್ಥಿಸ್ತಾ ಇದ್ದಾರೋ, ಯಾರು ನಿಮ್ಮನ್ನು ಆರಾಧಿಸಿದರೋ, ಯಾರು ನಿಮ್ಮ ಜೀವನ ವಾಕ್ಯವನ್ನು ಕೇಳಿದರೋ ಅವರೆಲ್ಲನ ಆಶೀರ್ವಾದ ಮಾಡಿ ಬಿಡುಗಡೆ ಮಾಡು. ಅವರಿಗಿರುವಂಥ ಎಲ್ಲ ಇಕ್ಕಟ್ಟು ಕೇಡು ಗಂಡಾಂತನ ತಪ್ಪಿಸಿ ಬಿಡುಗಡೆ ಕೊಡಬೇಕಾಗಿ ಸ್ತೋತ್ರ. ನಿನ್ನ ಶುಭ ಕೃಪೆ ನಿಂಬಾಲಿಸಲಿ. ಶಾಂತಿ ನೆಮ್ಮದಿ ಬರಲಿ ಕರ್ತನೆ. ಕೈ ಹಾಕುವಂಥ ಪ್ರತಿಯೊಂದು ಕೆಲಸ ಕಾಳು ಆಶೀರ್ವಾದವಾಗಿ ಮಾರ್ಪಡಲಿ ಅಪ್ಪ. ಯೋಬ 1:10 ಯೋಬನ ಕೈ ಹಾಕುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಿ ಅವನ ಸಂಪತ್ತನ್ನು ಅಭಿವೃದ್ಧಿಗೆ ತಂದ ಹಾಗೆ ಅಪ್ಪ ಈ ದಿನಗಳಲ್ಲಿ ಮಾಡುವಂಥ ಬಿಸ್ನೆಸ್ಗಳು ಕೆಲಸ ಕಾರಣ ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸು ಕರ್ತನೆ. ನೀ ಎಲ್ಲ ಎಲ್ಲೆಗಳನ್ನು ವಿಸ್ತಾರ ಮಾಡು. ಮನೆ ಕಟ್ಟಬೇಕೆಂಬುದಾಗಿರುವವರಿಗೆ ಸಹಾಯ ಮಾಡು ಕರ್ತನೆ. ತಮ್ಮ ಮಕ್ಕಳ ಒಳ್ಳೆಯ ಜಾಬ್ಗಾಗಿ ಎದುರು ನೋಡ್ತಾ ಇರುವಂಥ ಸಮಯದಲ್ಲಿ ಅವರ ಮಕ್ಕಳಿಗೆ ಒಳ್ಳೆಯ ಜಾಬ್ ಸಿಗಲಿ ಅಪ್ಪ. ಮಕ್ಕಳ ಮದುವೆ ಕಾರ್ಯಕ್ಕಾಗಿ ಅಪ್ಪ ಒಳ್ಳೆ ಹುಡುಗ ಹುಡುಗಿ ನಾವು ಎದುರು ನೋಡ್ತಾ ಇರುವಂಥ ಸಮಯದಲ್ಲಿ ಒಳ್ಳೆಯ ಹುಡುಗ ಹುಡುಗಿ ಮದುವೆಗಾಗಿ ಸಿಗಲಿ ಯೇಸು ನಾಮದಲ್ಲಿ ಅಪ್ಪ. ನೀ ಅದ್ಭುತವನ್ನು ಮಾಡು ಕರ್ತನೆ. ನೀವು ಒದಗಿಸಿಕೊಡು ಕರ್ತನೆ. ನೀವು ತಾನೇ ಕಾರ್ಯವನ್ನು ಮಾಡಬೇಕಾಗಿ ಸ್ತೋತ್ರ ಯೇಸುವೆ ಅಪ್ಪ. ಈ ಕುಟುಂಬಗಳು ವಾಸುವಂಥ ಸ್ಥಳ ನಿನ್ನ ನಾಮದಲ್ಲಿ ಬಿಡುಗಡೆ ಆಗಲಿ, ರಕ್ಷಣೆ ಹೊಂದಲಿ. ಎಲ್ಲರೂ ನಿನ್ನ ಪರಲೋಕ ರಾಜ್ಯಕ್ಕೆ ಯೋಗ್ಯರಾಗಲಿ. ಯಾರೂ ನಾಶ ಆಗಿ ಹೋಗ್ಕೊಡ್ದು ದೇವ. ನೀ ಅದ್ಭುತ ರೀತಿಯಲ್ಲಿ ಕಾರ್ಯವನ್ನು ಮಾಡಪ್ಪ. ನೀ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಒಂದೇ ಮಾಹಿಮೆ ಹೊಂದಲಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಅಪ್ಪ ಯೇಸುವಿನ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಎಲ್ಲವನ್ನ ಜಯವಾಗಿ ಹೊಂದಿಕೊಳ್ತೇವೆ ನಮ್ಮ ಜೀವನಂತ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರಿಯ ಆಸರೆ ಟಿ ವೀಕ್ಷಕರೇ, ಇದುವರೆಗೂ ನಮ್ಮೊಟ್ಟಿಗೆ ಸೇರಿ ಈ ಮುಂಜಾನೆ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದೀರಿ, ಪ್ರಾರ್ಥಿಸಿದ್ದೀರಿ, ದೇವರನ್ನು ಮಯಪಡಿಸಿದ್ದೀರಿ. ಮಾತ್ರವಲ್ಲ ದೇವರನ್ನ ಘನಪಡಿಸಿ ಆತ ನಾವು ಉನ್ನತಿಗೆತ್ತಿದ್ದೀರಿ. ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ನಿಮ್ಮ ಎಲ್ಲ ಪ್ರಯಾಸಗಳಿಗೆ ತಕ್ಕ ಪ್ರತಿಫಲ ದೇವರು ಕೊಡ್ತಾರೆ. ಸೊ ನಾಳೆ ಇದೇ ಸಮಯದಲ್ಲಿ ನಾವೆಲ್ಲರೂ ಮುಂಜಾನೆ ಕುಟುಂಬ ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಸೇರಿ ಬರುವ. ಗಾಡ್ ಬ್ಲೆಸ್ ಯು.